ಪ್ರಾಬ್ಲಮ್ ಏನು ಅಂದ್ರೆ ಜನ ಪೂರ್ತಿ ನೋಡಬೇಕು ವಿಡಿಯೋ. ಓಕೆ. ಬರೀ ಇಲ್ಲಿ ಏನೇನು ಕೊಡ್ತೀವಿ ಏನೇನು ತಿಂಡಿ ಅಂತ ನೋಡ್ಬಿಟ್ಟು ಫಾರ್ವರ್ಡ್ ಮಾಡ್ಕೊಂಡ್ಬಿಟ್ರೆ ಟೈಮಿಂಗ್ಸ್ ಮೇನ್ ವಿಷಯ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಬಂದು ವಾಪಸ್ ಹೋಗ್ಬೇಕಾಗತ್ತೆ. ಸೊ ಇವಾಗ ಇದು ಪೂರ್ತಿ ವಿಡಿಯೋ ನೋಡೋರಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಒಂದು 17 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀನಿ. ಸಿಲ್ಬೋರ್ಡ್ ಇಂದ ಬನಶಂಕರಿ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಹೊಸ ಫ್ಲೈಓವರ್ ರೆಡಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಮತ್ತೆ ಸಿಲ್ಬೋರ್ಡ್ ನ ಬೇಗನೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮ್ಗೂ ಕ್ಯೂರಿಯಾಸಿಟಿ ಅನ್ಸಿದೆಯಾ ಯಾಕಪ್ಪ ಇವನು ಇಷ್ಟೊಂದು ಟ್ರಾವೆಲ್ ಮಾಡ್ಕೊಂಡು ಎಲ್ಲಿ ಹೋದ ಅಂತ? ಎಸ್ಪೆಷಲಿ ಇನ್ ಬೆಂಗಳೂರಲ್ಲಿ 17 ಕಿಲೋಮೀಟರ್ ಟ್ರಾವೆಲ್ ಮಾಡೋದಂದ್ರೆ ಮಿನಿಮಮ್ 1.5 hour ಟೈಮ್ ಹಿಡಿಯುತ್ತೆ. ಸೊ ಭಾನುವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್. ಸೊ ಇವಾಗ ಆಲ್ರೆಡಿ ಟೈಮ್ ಬಂದು 9:30. ಸೊ ನಾವು ಮನೆ ಬಿಟ್ಟಿದ್ದು 8 o'clockಗೆ. ಸೊ ಇಲ್ಲಿ ಬಂದು ರೀಚ್ ಆಗಿದ್ದು 9 ಗಂಟೆಗೆ. ಎಸ್, ನಾವು ಈಗ ಇರೋದು ಬ್ರಾಹ್ಮಣ ಶೈಲಿ, ಬ್ರಾಹ್ಮಣ ಸಂಪ್ರದಾಯದಂತೆ ಅಪ್ಪಟ ಹಿಂದೂ ಸಂಪ್ರದಾಯದಲ್ಲಿ ಮಾಡಿರುವಂತ ರೆಸ್ಟೋರೆಂಟ್ ಅಲ್ಲೇ ಇದ್ದೀವಿ ನಾವು. ರೆಸ್ಟೋರೆಂಟ್ ಅನ್ನೋದಕ್ಕಿಂತ ಒಂದು ಚಿಕ್ಕ ಪುಟ್ಟ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಇಂದ ಸ್ಟಾರ್ಟ್ ಮಾಡಿರುವಂತದ್ದು ಬ್ರಾಹ್ಮಣ ಸಂಪ್ರದಾಯದಲ್ಲಿ. ನೋಡ್ಬೋದು ನೀವು, ಬ್ರಾಹ್ಮಣ ಪ್ರಸಾದಂ ಅಂತ ಹೇಳಿ ಇದಕ್ಕೆ ಹೆಸರು ಮಾಡಿದ್ದಾರೆ. ಸೊ ಇದು ಬಂದು ತುಂಬಾನೇ ವೆರಿ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೆಳಗ್ಗೆ ಆದ್ರೆ ಸಾಕು ಜನ ಎಲ್ಲ ತುಂಬಾ ಜನ ಬರ್ತಾರೆ ಬ್ರೇಕ್ಫಾಸ್ಟ್ಗೆ. ಯಾಕಂದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಪ್ಲಸ್ ಊಟ ಎರಡು ಸಿಗುತ್ತೆ, ಬಟ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನ್ಯಾಚುರಲ್ ಆಗಿ ಈಗ ಬ್ರಾಹ್ಮಿನ್ ಸ್ಟೈಲಲ್ಲೆಲ್ಲ ಹೇಗೆಲ್ಲ ನಾವು ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಸವಿತೀವಿ ಅದೇ ರೀತಿಯಲ್ಲಿ ಇರುತ್ತೆ. ಬೇರೆ ಬೇರೆ ರೆಸ್ಟೋರೆಂಟ್ಸ್ಗಳಲ್ಲಿ, ಬೇರೆ ಬೇರೆ ಹೋಟೆಲ್ಸ್ಗಳೆಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ, ಅದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ನಮ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಅನಿಸ್ತು. ಯಾಕಂತ ಹೇಳಿದ್ರೆ ಈ ಜನರೇಷನ್ ಅಲ್ಲಿ ನಾವು ತುಂಬಾನೇ ಕಡಿಮೆ ನೋಡೋದು. ಸೊ ಇದು ಎಸ್ಪೆಷಲಿ ತುಂಬಾನೇ ಹೈಲೈಟ್ ಅಂತ ಅನಿಸ್ತು. ಎಸ್, ನಾವು ಇವತ್ತು ಲಾಗ್ನ ನಾವು ಬ್ರಾಹ್ಮಣ ಪ್ರಸಾದಂ ಅಲ್ಲಿ ಮಾಡ್ತಾ ಇದೀವಿ. ಬನ್ನಿ ಇದ್ರದ್ದು ಕಂಪ್ಲೀಟ್ ಶೈಲಿ ಎಲ್ಲ ಹೇಗಿದೆ, ಮತ್ತೆ ಹೇಗೆಲ್ಲ ವಿನ್ಯಾಸ ಮಾಡಿದ್ದಾರೆ, ಹೇಗೆಲ್ಲ ಇದೆ ಅಂತ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬ್ರಾಹ್ಮಣ ಪ್ರಸಾದಂ ಬ್ರೇಕ್ಫಾಸ್ಟ್ ಅಂತ ಬರೋರು, ಸೊ ನಿಮಗೆ ಕಾಣಿಸ್ತಿರ್ಬೋದು ಡಾಮಿನೋಸ್ ಪಕ್ಕದಲ್ಲೇನೆ ಬನಶಂಕರಿ BDA ಪಾರ್ಕ್ ಹತ್ರನೇ ಇರೋದು. ಸೊ ಇವ್ರದ್ದು 2 ಲೊಕೇಶನ್ಸ್ ಅಲ್ಲೂ ನಿಮಗೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಒಂದು ಈ BDA ಕಾಂಪ್ಲೆಕ್ಸ್ ಹತ್ರ ಆದ್ರೆ, ಇನ್ನೊಂದು ಇವ್ರದೇ ಅಂತ ಒಂದು ರೆಸ್ಟೋರೆಂಟ್ ಇದೆ. ಇಲ್ಲಿಂದ ಸ್ವಲ್ಪ ದೂರ ಒಂದು 200-300 ಮೀಟರ್ಸ್ ಬನಶಂಕರಿ BDA ಇಂದ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಸೊ 2 ಲೊಕೇಶನ್ಸ್ ಅಲ್ಲೂ ನಿಮ್ಗೆ ಅವೈಲೇಬಲ್ ಇರುತ್ತೆ. ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ವೆರೈಟಿ ಆಗಿದೆ. ಕಂಪ್ಲೀಟ್ ಬ್ರಾಹ್ಮಿನ್ಸ್ ಸ್ಟೈಲ್ ಅಲ್ಲಿ ಹೇಗೆಲ್ಲ ಇರುತ್ತೆ, ಹೈಜಿನ್ ಆಗಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಗಾರ್ಲಿಕ್ ನೆಲ್ಲ ಯೂಸ್ ಮಾಡೋದಿಲ್ಲ. ಇಲ್ಲೇನೆ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು. ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಕ್ಯಾಟ್ರಿಂಗ್ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಇಲ್ಲಿ ಬೆಳಗ್ಗೆನೆ 9 ಗಂಟೆ ಟೈಮ್ ಆದ್ರೂ ಜನಗಳು ಬಂದು ಅದನ್ನೆಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದೊಂದು ಅಂತ ಹೈಜಿನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಾವಿವಾಗ ಬ್ರಾಹ್ಮಣ ಪ್ರಸಾದಂ ಅಲ್ಲಿ ಇದೀವಿ. ಬ್ರಾಹ್ಮಣ ಪ್ರಸಾದಂ ಓನರ್ ಆಗಿರೋಂತ ಸುಮನ್ ಭಾರದ್ವಾಜ್ ಅವರು ಇದ್ದಾರೆ. ಸೊ ಇವ್ರನ್ನ ಕೇಳ್ಬೇಕು, ಯಾಕಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಬೆಂಗಳೂರಲ್ಲಿ ನಾನು ನೋಡಿರೋಂಥ ರೆಸ್ಟೋರೆಂಟ್ ಅಥವಾ ಹೋಟೆಲ್ಸ್ ಆಗ್ಲಿ, ಕ್ಯಾಂಟ್ರೀನ್, ಈ ತರದ್ದೆಲ್ಲಾನು ನಾನು ನೋಡ್ಕೊಂಡೇ ಬಂದಿದ್ದೀವಿ. ಬಟ್ ಇದು ತುಂಬಾನೇ ಡಿಫ್ರೆಂಟ್ ಆಗಿದೆ. ನಾನು ಕೇಳ್ಬೇಕು, ಯಾಕಂದ್ರೆ ಹೇಗೆಲ್ಲ ಇದೆಲ್ಲ ಶುರುವಾಯ್ತು ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಸರ್, ಬ್ರಾಹ್ಮಣ ಪ್ರಸಾದಂ ಇದು ಒಂದು ನೇಮು ಬ್ರ್ಯಾಂಡ್ ಆಗಿ ಹೋಗ್ಬಿಟ್ಟಿದೆ ಇವಾಗ. ಹೇಗೆ ಸ್ಟಾರ್ಟ್ ಆಯಿತು? ಸರ್ ಏನಿಲ್ಲ, ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮದು ಬ್ಯಾಕ್ಗ್ರೌಂಡ್ ಇದೇ ಇರೋದ್ರಿಂದ ಹಳೇದನ್ನು ಮತ್ತೆ ಹೊಸದು ತೊಗೊಂಬರೋಣ ಅಂತ ಫಸ್ಟು ಒಂದು ಕಾನ್ಸೆಪ್ಟ್ ಬಂತು. ಆಮೇಲೆ ಪ್ರಸಾದ ಅನ್ನೋದು ಎಲ್ರಿಗೂ ಈಸಿ ಆಕ್ಸೆಸ್ ಅಲ್ಲ. ಇವಾಗ ಸಪೋಸ್ ಎಕ್ಸಾಂಪಲ್, ಇವಾಗ ಒಂದು ಪಂಚಾಮೃತನೋ ರಸಾಯನನೋ ನೀವು ದೇವಸ್ಥಾನದಲ್ಲಿ ಹೋಗಿ ತೊಗೊಂಡ್ರೆ ಮತ್ತೆ ಇನ್ನೊಂದ್ಸಲಿ ತಿನ್ನಬೇಕು ಅನಿಸುತ್ತೆ. ಮತ್ತು ಅಲ್ಲಿ ಹೋದರೆ ಏನಾದ್ರು ಸಂಕೋಚ ಮಾಡ್ಕೊತಾರೆ ಅಂತನೋ ಏನೋ ಒಂದು ಇರುತ್ತೆ ನಿಮ್ಮ ಒಳಗಡೆ. ಸೊ ಅದನ್ನ ಯಾಕೆ ನಾವು ಎಲಾಬ್ರೇಟ್ ಮಾಡಿ ಜಾಸ್ತಿ ಅದೇ ಥರ ಒಂದು ಕಾನ್ಸೆಪ್ಟ್ ಮಾಡಿ ಕೊಡಬಾರ್ದು? ಒಂದು ಲೈಕ್ ಪ್ರಸಾದ ಐಟಮ್ಸ್ಗಳ ಇವಾಗ ಯಾವ ದೇವಸ್ಥಾನದಲ್ಲಿ ಸೌತ್ ಇಂಡಿಯನ್, ಆಮೇಲೆ ನಮ್ಮ ಕಲ್ಚರ್ ಜನಕ್ಕೆ ಪರಿಚಯ ಮಾಡಿಸ್ದಂಗೆ ಆಗುತ್ತೆ. ಈ ಪಿಜ್ಜಾ, ಬರ್ಗರ್, ಈ ವೆಸ್ಟರ್ನ್ ಫುಡ್ಸ್ ಮಧ್ಯೆ ಸೌತ್ ಇಂಡಿಯನ್ ತುಂಬ ಜನ ಬಂದಿದ್ದು. ಈಗ ಅಲ್ಲ, ನಾನು ಹೇಳ್ತಾ ಇರೋದು 4 ವರ್ಷ 5 ವರ್ಷದ ಹಿಂದೆ
ಹೇಗಿತ್ತು ಅಂದ್ರೆ ಸೌತ್ ಇಂಡಿಯನ್ ಅಂದ್ರೆ ಒಂದ್ ಸ್ವಲ್ಪ ಮುಖ ಮುರಿತಾ ಇರೋ ತರ. ಬಟ್ ಈಗ ಕೆಲವೊಂದು ಹೋಟೆಲ್ಸ್ ಎಲ್ಲ ಆಗಿ ಸೌತ್ ಇಂಡಿಯನ್ ಅಂದ್ರೆ ಜನ ಅದಕ್ಕೆ ಮುಗಿಬೇಕು. ಅದರಲ್ಲೂ ಸೌತ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯನ್, ಸೌತ್ 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 ಅಂತ ಜಾಸ್ತಿ. ಇವಾಗ ಎಲ್ಲ ಕಡೆ ಹೊಸ ಸ್ಟಾರ್ಟ್ಅಪ್ ಮಾಡ್ತಾ ಇರೋದೇ ಸೌತ್. ಅದೊಂದು ಖುಷಿ ವಿಚಾರ. ನಾವು ಅದನ್ನ ಪ್ರೆಡಿಕ್ಟ್ ಮಾಡಿದ್ವಿ ಆಕ್ಚುಲಿ 5 ವರ್ಷದ ಹಿಂದೆನೆ. ಈ ತರದ್ ಏನಾದ್ರು ಒಂದು ಹೊಸ ಕಾನ್ಸೆಪ್ಟ್ ಆದ್ರೆ ತುಂಬಾ ಆ ತರದ್ ಆಗತ್ತೆ. ಅದು ಒಂದು ಖುಷಿ ವಿಚಾರನೆ. ಯಾಕೆಂದ್ರೆ ಒಬ್ರು ಕೈಯಿಂದ ಎಲ್ಲ ಏನು ಆಗಲ್ಲ. ಎಲ್ರಿಗೂ ರೀಚ್ ಆಗ್ಬೇಕು ಅಂದ್ರೆ ಈ ತರದ್ ಒಂದೇನೋ ಒಂದು ಯುನಿಕ್ ಆಗಿರ್ಬೇಕು. ಸೊ ಅದಕ್ಕೆ ಈ ತರದ್ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ವೈ ಬ್ರಾಹ್ಮಣ ಅಂತಿದ್ರೆ ಯಾವುದೇ ರೀತಿ ಅದನ್ನ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಮಾಡಬೇಕು ಅಂತ ಏನಿಲ್ಲ. ನಮ್ಮ ವೇ ಆಫ್ ಕುಕಿಂಗ್ ಅಂದ್ರೆ ನಮ್ಮ ಸ್ಟೈಲಲ್ಲಿ, ಬ್ರಾಹ್ಮಣರ ಸ್ಟೈಲಲ್ಲಿ ಯಾವ ತರ ಅಡಿಗೆ ಮಾಡ್ತಾರೆ ಅದನ್ನ ನಾವು ಮಾಡಿ ಬಡಿಸೋದ್ರಿಂದ ಬ್ರಾಹ್ಮಣ ಅಂತ ಇಟ್ಟಿದೀವಿ. ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ರೀತಿ ಉಪಯೋಗಿಸಲ್ಲ ನಾವು. ಸಾತ್ವಿಕ ಆಹಾರ ತುಂಬಾ ರೇರು. ತುಂಬಾ ಎಲ್ಲೋ ಬೇಕು ಅನ್ನೋರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಇರೋರಿಗೆ ನಾವು ಅದನ್ನ. ಸರ್ ಈಗ ಹೆಂಗಾಗಿದೆ, ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನೆ ಏನ್ ಮಾಡ್ಬೇಕು ಅನ್ನೋ ಅಂತ ಯೋಚನೆ ಬರುತ್ತೆ ಮನೆಯಲ್ಲಿ ಇರೋರಿಗೆ. ಬಟ್ ಆತರ ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋದು ಮಾಡಿದ್ದೀವಿ. ಪ್ರಸಾದ ಆಸ್ ಯೂಶುವಲ್ ನಾವು ಅದು ಕಾನ್ಸೆಪ್ಟ್ ಎಲ್ಲ ಕಡೆ ಹೇಳಿರೋದ್ರಿಂದ ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಅಂತ ಕೊಡ್ತಾರೆ ಅದನ್ನೇ ಮೆನು ಮಾಡಿರೋದ್ರಿಂದ ಪ್ರಸಾದ ಬ್ರಾಹ್ಮಣ ಪ್ರಸಾದ. ಸರ್ ಮತ್ತೆ ಕುಕಿಂಗ್ ಸ್ಟೈಲ್, ಯಾಕಂದ್ರೆ ನಾನು ಆಲ್ರೆಡಿ ಪ್ರಸಾದಂ ಅಲ್ಲಿ ಪಲಾವ್ ಮತ್ತೆ ಇದೇನಿದೆಲ್ಲ ನಿಮ್ದು ಪಂಚಾಮೃತ, ಸೊ ಎರಡನ್ನೂ ನಾನು ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ಈ ತರದ್ದು ನಾನು ಎಲ್ಲದು ಟೇಸ್ಟೇ ಮಾಡಿಲ್ಲ. ಆ ಫೀಲ್ ನನಗೆ ಬಂತು. ಬಟ್ ಈ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ, ಅದು ಯಾರು ಕುಕಿಂಗ್ ಮಾಡ್ತಾರೆ? ನಾವೇ ಎಲ್ಲ ಮಾಡೋದು. ಎಸ್ಪೆಷಲಿ ಪಂಚಾಮೃತ ರಸನ ಎಲ್ಲ ನಾನೇ ಮಾಡೋದು. ಮಿಕ್ಕಿದೆಲ್ಲ ನಮ್ಮ ತಾಯಿ ಮಾಡ್ತಾರೆ. ಬೆಳಗ್ಗೆ ತಿಂಡಿ ಅಂದ್ರೆ ಪ್ರಸಾದ ಅಂತ ಏನ್ ಕರಿತೀವಿ ಅದು ನೈವೇದ್ಯ ಆಗುತ್ತೆ ಬೆಳಗ್ಗೆ. ನರಸಿಂಹ ಸಾಲಿಗ್ರಾಮ, ಶ್ರೀಚಕ್ರ ಮತ್ತೆ ಚಂದ್ರಮೌಳೇಶ್ವರಗೆ ನಾವೆಲ್ಲ ಶೃಂಗೇರಿ ಫಾಲೋವರ್ಸ್, ಶೃಂಗೇರಿ ಶಂಕರ ಮಠ ಫಾಲೋವರ್ಸ್. ಸೊ ಅದರದ್ದೇ ಪ್ರೋಸೆಸ್ ಅಲ್ಲಿ ಚಂದ್ರಮೌಳೇಶ್ವರಗೆ ದೇವರಿಗೆ ನೈವೇದ್ಯ ಆಗಿ ಇದು ಬರೋದ್ರಿಂದ ಎಲ್ಲ ನಾವೇ ಮಾಡ್ತೀವಿ. ಮಧ್ಯಾಹ್ನ ಬಾಳೆ ಎಲೆ ಊಟ ಮಾಡ್ತೀವಿ. ಸೊ ಅದು ನಮ್ಮ ಭಟ್ರಿದ್ದಾರೆ, ಶೃಂಗೇರಿ ಭಟ್ರೆ, ಅಲ್ಲಿ ಮಾಡಿ ಅದನ್ನ ಇಲ್ಲಿ ಮಾಡ್ತೀವಿ. ಸರ್ ಇದು ಟೈಮಿಂಗ್ಸ್ ಬಂದು, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ವೀಕ್ಷಕರಿಗೆಲ್ಲ ನೋಡ್ತಾ ಇರೋರಿಗೆ. ಗೂಗಲಲ್ಲಿ ಕೆಲವೊಂದು ಅಪ್ಡೇಟ್ ಆಗಿದೆ, ಆಮೇಲೆ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ, ಯಾವಾಗ ಬರೋದು ಹೇಗೆ, ಅದ್ರ ಬಗ್ಗೆ ನಿಮ್ಮ ಅಪ್ಡೇಟ್. ಸರ್ ಎಲ್ಲ ಕಡೆ ಅಪ್ಡೇಟ್ ಮಾಡಿರ್ತೀವಿ ನಾವು. ಟೈಮಿಂಗ್ಸ್ ಆಗಲಿ ಏನೇ ಆಗಲಿ, ಯಾವುದೇ ವಿಡಿಯೋ ಬಂದ್ರು ಏನೇ ಬಂದ್ರು ಎಲ್ಲ ಕಡೆ ಅಪ್ಡೇಟ್ ಮಾಡಿರ್ತೀವಿ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಜನ ಪೂರ್ತಿ ನೋಡಬೇಕು ವಿಡಿಯೋ. ಬರೀ ಇಲ್ಲಿ ಏನೇನು ಕೊಡ್ತೀವಿ, ಏನೇನು ತಿಂಡಿ ಅಂತ ನೋಡ್ಬಿಟ್ಟು ಫಾರ್ವರ್ಡ್ ಮಾಡ್ಕೊಂಡ್ಬಿಟ್ರೆ ಟೈಮಿಂಗ್ಸ್ ಮೇನ್ ವಿಷಯ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಬಂದು ವಾಪಸ್ ಹೋಗ್ಬೇಕಾಗತ್ತೆ. ಸೊ ಇವಾಗ ಇದು ಪೂರ್ತಿ ವಿಡಿಯೋ ನೋಡೋರಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಟೈಮಿಂಗ್ಸು ಬೆಳಗ್ಗೆ 8 to 10 ಬೆಳಗ್ಗೆ ತಿಂಡಿ ಪ್ರಸಾದ. ಅದಾದ್ಮೇಲೆ 11:30 3 ಗಂಟೆವರೆಗೂ ಊಟ ಇರುತ್ತೆ. ಆಮೇಲೆ 3 ಗಂಟೆವರೆಗೂ ಹೇಗೆ ಅಂದ್ರೆ 2 ಗಂಟೆಗೆ ನಾವು ಕಿಚನ್ ಕ್ಲೋಸ್ ಮಾಡ್ಬಿಡ್ತೀವಿ. 2 ಗಂಟೆ ಮೇಲ್ ಬರೋದಿದ್ರೆ ಮಸ್ಟ್ ಅಂಡ್ ಶುಡ್ ರೀಬುಕ್ ಮಾಡ್ಕೊಂಡು ಬರಬೇಕು. ಸೊ 2 o'clock ಅಬೌವ್ 3 o'clock ವರೆಗೂ ಇರುತ್ತಲ್ಲ, 1 hour ಏನಿರುತ್ತೆ ಆ 1 hour ಅಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲ ಬುಕ್ ಮಾಡ್ಕೊಂಡ್ ಬರ್ಬೇಕು. ಆ 2 ಗಂಟೆ ಒಳಗಡೆ ಬರೋದಿದ್ರು ಬುಕ್ ಮಾಡ್ಕೊಂಡ್ ಬಂದ್ರೆ ಒಳ್ಳೇದು. ವಾಕಿನ್ನು ಅಲೋ ಮಾಡ್ತೀವಿ. ಸರ್ ಬುಕ್ಕಿಂಗಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಥವಾ ವಾಟ್ಸಪ್ ಹೇಗೆ ಮಾಡಬೇಕು? ಸರ್ ನಾನು 8050830446 ಈ ನಂಬರ್ಗೆ ವಾಟ್ಸಪ್ ಮೆಸೇಜ್, ನೇಮ್, ನಂಬರ್ ಆಫ್ ಪೀಪಲ್, ಟೈಮ್, ಒಂದಿನ ಮುಂಚೆ ಬುಕ್ ಮಾಡ್ಕೊಂಡ್ಬಿಟ್ರೆ ಅಟ್ ಎ ಟೈಮ್ 100 ಜನ ಕೂತ್ಕೋಬೋದು. ಫ್ಯಾಮಿಲಿ ಸಮೇತ ಬಂದು ಊಟ ಮಾಡ್ಬೋದು. ಬೆಳಗ್ಗೆ ತಿಂಡಿನೂ ಬುಕ್ಕಿಂಗ್ ಏನಿಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೆಳಗ್ಗೆ ತಿಂಡಿ. ಸೊ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಿದ್ರು ಟೈಮಿಂಗ್ಸ್ ಬಗ್ಗೆ. ಎಸ್ಪೆಷಲಿ ಇದನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಹಾಕಿರ್ತೀನಿ. ಸರ್ ಬ್ರಾಹ್ಮಣ ಪ್ರಸಾದಂಗೆ ನೀವು ಬ್ರೇಕ್ಫಾಸ್ಟ್ ಬರ್ತಾ ಇದ್ದೀರಾ? ಸೊ ಯಾವಾಗಿಂದ ಬರ್ತಾ ಇದ್ದೀರಾ? ತಿಂಡಿ ಎಲ್ಲ ಈಗ ಹೇಗಿದೆ? ಈಗ ನೋಡಿದ್ರೆ ಬೆಳಿಗ್ಗೆ ಟೈಮ್ ಬಂದು 9 ಗಂಟೆ. ಇಷ್ಟು ಬೇಗನೆ ಬೆಳಗ್ಗೆ, ಯಾಕಂದ್ರೆ ಯೂಶುವಲಿ ಎಲ್ಲರೂ ಮನೆಯಲ್ಲೇ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ನೀವು ಇಲ್ಲಿ ಬಂದಿರೋದು ಹೇಗೆ? ದಿವಸ ಈ ಥರ ಏನಾದರೂ ಕೆಲಸ ಇತ್ತಂದರೆ ಸ್ವಲ್ಪ ಬೇಗ ಓಡ್ತೀವಲ್ಲ ಮನೆಯಿಂದ, ಆವಾಗ ಸ್ವಲ್ಪ ಬರ್ತೀವಿ ಇಲ್ಲಿ. ಸರಿ, ನಮಗೆ ಇಲ್ಲಿ ವಿತೌಟ್ ಆನಿಯನ್ ಗಾರ್ಲಿಕ್ ಸಿಗುತ್ತೆ ಅಲ್ಲ ನಮಗೆ. ನಾವು ಯಾಕೆಂದರೆ ಗಾರ್ಲಿಕ್, ನೋ ಆನಿಯನ್ ನೋ ಗಾರ್ಲಿಕ್, ಅದರಿಂದ ನಾವು ಇಲ್ಲಿ ಲೈಕ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿ. ಸರ್ ಇದು ಫುಡ್ ಬಂದು ಎಷ್ಟು ಹೈಜೀನ್ ಅನ್ಸುತ್ತೆ? ಯಾಕಂದ್ರೆ ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬಾನೇ ಚೆನ್ನಾಗಿದೆ. ಆಮೇಲೆ ಬ್ರಾಹ್ಮಣ ಸ್ಟೈಲಲ್ಲೇ ಮಾಡಿರೋದು ಇದು. ಯಾಕಂದ್ರೆ ನಮಗೆ ಈ ಆ್ಯಕ್ಚುಲಿ ನಾವು ನಾನ್ ವೆಜ್ ತಿಂತೀವಿ ಇಲ್ಲ ಅಂತಲ್ಲ, ಬಟ್ ನಮಗೆ ವೆಜ್ ಅಂದರೆ ತುಂಬಾನೇ ಇಷ್ಟ. ಯಾಕಂದರೆ ಈ ಸ್ಟೈಲಲ್ಲಿ ನಾವು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ನಾನು ಬಂದಿರೋದು ಮಹದೇವಪುರದಿಂದ ಆದ್ರೂ, ಬಟ್ ನಮಗೆ ಈ ಥರ ಒಂದು ಯುನಿಕ್ ಪ್ಲೇಸಸ್ ಬೇಕು ಅಂತ ಅನಿಸುತ್ತೆ. ಸೊ ನಿಮಗೆ ಈ ಥರ ಏನಾದರೂ ಅನುಭವ? ಏನಂತ ಅನುಭವ ಅಂತ ಏನಿಲ್ಲ, ನಮ್ಮ ಮಾಮೂಲು ರೆಗ್ಯುಲರ್ ನಮಗೆ ಮೈನ್ ಬೇಕಾಗಿತ್ತು ಈ ಥರ ಫುಡ್ಡು, ಅದಕ್ಕೆ ನಾವು ಇಲ್ಲಿ ಲೈಕ್ ಮಾಡಿದ್ವಿ, ಇಲ್ಲಿ ಬರ್ತಾ ಇರ್ತೀವಿ. ಮೇಡಮ್ ನೀವು ಹೇಳೋದಾದ್ರೆ? ಮೇನ್ ಬಂದು ವಿತೌಟ್ ಆನಿಯನ್ ಗಾರ್ಲಿಕ್ ಸಿಗುತ್ತೆ.
ಬ್ರಾಹ್ಮಣ ಪ್ರಸಾದಂ ಅಂತ ಹೇಳಿರೋದ್ರಿಂದ ನಾವು ಹುಡುಕೊಂಡು ಇಲ್ಲೇ ಬರ್ತೀವಿ. ಅಂದ್ರೆ ರೆಗ್ಯುಲರ್ ಆಗಾಗ ಬರ್ತಾ ಇರ್ತೀವಿ. ಬೆಳಿಗ್ಗೆನೆ ಅಂದ್ರೆ ಸಂಡೇಸ್ ಪ್ರಿಫರ್ ಮಾಡ್ತೀವಿ, ಸ್ವಲ್ಪ ಸಂಡೇಸ್ ಬಂದು ಹೋಗ್ತಾ ಇರ್ತೀವಿ ಯಾವಾಗ್ಲಾದ್ರೂ ಆತರ. ಇಲ್ಲಿ ಮಧ್ಯಾಹ್ನ ಲಂಚ್ ಇರುತ್ತೆ. ಲಂಚ್ಗೆ ಒಂದ್ಸಲಿ ಲಂಚಿಗೆ ಬಂದಿದ್ವಿ. ಲಂಚ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಇಲ್ಲಿ ಮೇನ್ಲಿ ನಮ್ಗೆ ಬಿಸಿಬೇಳೆಬಾತ್ ಸ್ವಲ್ಪ ಇಷ್ಟ. ರಬಡಿ ಬಿಸಿಬೇಳೆಬಾತು ಮತ್ತೆ ಅದು ಪಂಚಗಜ್ಜಾಯ ಆ ಥರ ಎಲ್ಲ ಟ್ರೆಡಿಷ್ನಲ್ ಸಿಗುತ್ತೆ ನಮಗೆ. ನಾವು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ಇಲ್ಲಿ ಬಂದು ಪ್ರಸಾದ ತರ ತಿನ್ಕೊಂಡು ಹೋಗೋಕೆ ಚೆನ್ನಾಗಿರತ್ತೆ. ಯಾಕಂದ್ರೆ ನಾವು ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲ ಇದ್ದಾಗ ಈ ತರ ನಮ್ಮ ಸಂಪ್ರದಾಯಕ್ಕೆ ಹೋಲಿಕೆ ಆಗುವಂತದ್ದು ಏನಾದ್ರೂ ನಮಗೆ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ಹೌದು ಹೌದು, ನೀವು ಹೇಳ್ದಂಗೆ ನಮ್ಮ ಪದ್ಧತಿಗೆ ನಮ್ಗೆ ಯಾವಾಗ ಕನೆಕ್ಟ್ ಆಗುತ್ತೆ ನಾವು ಅವಾಗ ಇಲ್ಲಿಗೆ ಬರ್ತೀವಿ. ಸೊ ಯುನೀಕ್ ಸ್ಟೈಲ್ ಅಲ್ಲಿನೇ ಪ್ರಸಾದಂ ಈಗ ದೇವಸ್ಥಾನಗಳಲ್ಲೆಲ್ಲ ಹೇಗಿರುತ್ತೆ ಪ್ರಸಾದಂ, ಅದೇ ರೀತಿನಲ್ಲೆಲ್ಲ ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಕುಕಿಂಗ್ ಬಂದ್ಬಿಟ್ಟು ಶೃಂಗೇರಿ ಕಡೆಯಿಂದ ಬಂದಿರುವಂತ ಭಟ್ರು. ಸೊ ಇವರು ಶೃಂಗೇರಿ ಫಾಲೋವರ್ಸ್ ಆಗಿರೋದ್ರಿಂದ ಸೊ ಅಲ್ಲಿರೋರು ಬಂದು ಇಲ್ಲಿ ಕುಕಿಂಗ್ ಮಾಡಿಕೊಂಡು ಇಲ್ಲಿ ಸಂಪ್ರದಾಯನ ಫಾಲೋ ಮಾಡ್ತಾ ಇದ್ದಾರೆ. ಇದೆಲ್ಲ ಬ್ರಾಹ್ಮಣ ಪ್ರಸಾದಂ ಬಗ್ಗೆ ಆಯ್ತು. ಸೊ ಎಸ್ಪೆಷಲಿ ನೋಟ್ ಡೌನ್ ಮಾಡ್ಕೋಬೇಕಾಗಿರೋದು ಏನು ವಿಷಯ ಅಂತ ಹೇಳಿದ್ರೆ, ಗೂಗಲ್ ಅಲ್ಲಿ ಬಂದು ಮಂಡೇ ಕ್ಲೋಸ್ಡ್ ಅಂತ ಅಪ್ಡೇಟ್ ಆಗಿದೆ. ಸೊ ಮಂಡೇ ಕ್ಲೋಸ್ಡ್ ಅನ್ನೋದು ಅಲ್ಲಿ ಮಾತ್ರ ಇರುತ್ತೆ, ಬನಶಂಕರಿ BDA ಬ್ರೇಕ್ಫಾಸ್ಟಿಗೆ ಮಾತ್ರ. ಸೊ ಅಲ್ಲಿ ಕ್ಲೋಸ್ ಆಗಿದ್ರೆ ಬಟ್ ಟೈಮಿಂಗ್ಸ್ ಮಾತ್ರ ಸೇಮ್ 8 to 10. ಇಲ್ಲಿ ಬಂದ್ರೆ ಮಂಡೇ ಅವೈಲೇಬಲ್ ಇರುತ್ತೆ. ಸೊ ನಾವುಗಳೆಲ್ಲರೂ ಪ್ರತಿಯೊಬ್ಬರು ನಮ್ಮ ಸಂಪ್ರದಾಯ, ನಮ್ಮ ಸನಾತನ ಧರ್ಮ, ನಮ್ಮದನ್ನ ನಾವು ಉಳಿಸ್ಕೊಂತಾನೆ ಬರ್ಬೇಕು. ಸೊ ಹಾಗೇನೆ ಸಪೋರ್ಟ್ ಮಾಡ್ತಾನೆ ಬರ್ಬೇಕು. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಫ್ರಾಂಚೈಸಿ ಬಗ್ಗೆ ಆಗ್ಲಿ, ಆಮೇಲೆ ಬೇರೆ ಕಡೆ ಎಲ್ಲಾದ್ರೂ ಸೊ ಇದೇ ಹೆಸರಲ್ಲಿ ಇದೇ ತರ ಹೆಸರಲ್ಲೇನೆ ಬೇರೆ ಬೇರೆ ಹೋಟೆಲ್ಸ್ಗಳು, ಬೇರೆ ಬೇರೆ ರೆಸ್ಟೋರೆಂಟ್ಸ್ಗಳು ಆಗ್ಲಿ ಓಪನ್ ಮಾಡಿದ್ದಾರೆ ಅಂತ ಸರ್ ಹೇಳಿದ್ರು. ಸೊ ನಿಮ್ಗೂ ಇನ್ಫಾರ್ಮೇಶನ್ ಗೊತ್ತಿರಲಿ, ಇದು ಒಂದೇನೆ ಬನಶಂಕರಿ BDA ಹತ್ರ ಇರೋ ಇದು ಒಂದೇನೆ ಔಟ್ಲೆಟ್ ಬ್ರಾಹ್ಮಣ ಪ್ರಸಾದಂ ಇರೋದು, ಬೇರೆ ಯಾವುದು ಇವ್ರದಲ್ಲ. ಸೊ ಎಕ್ಸ್ಪ್ಯಾಂಡೇಷನ್ ಬಿಸ್ನೆಸ್ ಅಂತ ಹೇಳಿ ಇವರು ಪ್ಲಾನ್ ಅಲ್ಲಿ ಇದ್ದಾರೆ, ಬಟ್ ಯಾವುದು ಇನ್ನ ಡಿಸೈಡ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಈ ಪಾಯಿಂಟ್ ನ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಹಾಗೆ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೇನೆ ನಾನು ನಿಮ್ಗೆ ಡೀಟೇಲ್ಸ್ ಅಲ್ಲೆಲ್ಲ ಕೊಟ್ಟಿರ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಪ್ರತಿ ಒಬ್ರು ಇಲ್ಲಿ ಬಂದು ನೋಡಬಹುದು. ಇಲ್ಲಿ ನಿಮ್ಗೆ ಪಂಚಾಮೃತ ಪ್ರಸಾದಂ ಇಲ್ಲೇ ಕಾಣಿಸ್ತಾ ಇದೆ. ಸೊ ಪ್ರಸಾದಂ ಎಲ್ಲ ಕಂಪ್ಲೀಟ್ ಆಗಿ ಇದೆ. ಸೊ ಇಲ್ಲಿ ಓಕೆ. ಸೊ ಹೀಗೇನೆ ಪ್ರತಿಯೊಂದು ಅಥೆಂಟಿಕ್ ಆಗಿ ಪ್ರಸಾದಂ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ವಿಸಿಟ್ ಮಾಡಿ, ಅಟ್ಲೀಸ್ಟ್ ಒಮ್ಮೆ ಆದ್ರೂ ವಿಸಿಟ್ ಮಾಡಿ, ಅಡಿಕ್ಟ್ ಆಗಿ ಹೋಗ್ಬಿಡ್ತೀರಾ. ಯಾಕಂದ್ರೆ ಇಲ್ಲಿ ನಾನು ರಿವ್ಯೂ ಮಾಡಿರೋದು, ಜನಗಳನ್ನ ಕೇಳಿರೋದು, ಅವರೆಲ್ಲರೂ ಹೇಳಿರೋದು ಹಾಗೆ, ಸರ್ ನಮಗೆ ಈ ತರ ಯುನಿಕ್ ಆಗಿರೋದು ಎಲ್ಲೂ ಇಲ್ಲ, ಹಾಗಾಗಿ ನಾವು ಇಲ್ಲೇ ಬರ್ತಾ ಇದೀವಿ ಅಂತ. ಸೊ ಈ ಯುನಿಕ್ನೆಸ್ ಗೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಸೊ ಹಾಗಾಗಿ ಪ್ರತಿಯೊಬ್ರು ಒಮ್ಮೆ ವಿಸಿಟ್ ಮಾಡಿ. ಡೆಫಿನೆಟ್ಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ಇಲ್ಲಿ ಮತ್ತೆ ಬರ್ಬೇಕು ಅಂತ ಅನಿಸ್ತು. ನಾನು ಟ್ರಾವೆಲ್ ಮಾಡ್ಕೊಂಡು ಬಂದ್ರು ಬಟ್ ನನ್ಗೇನ್ ಟ್ರಾವೆಲಿಂಗ್ ಫೀಲ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಯುನಿಕ್ನೆಸ್ ಇದ್ರೆ ಜನ ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ತಾರೆ, ಮತ್ತೆ ಅಲ್ಲಿಗೆ ಆ ಯುನಿಕ್ನೆಸ್ ನ ಅವರು ಫೀಲ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ. ಸೊ ಹೋಪ್ ಇದಿಷ್ಟು ಕಂಪ್ಲೀಟ್ ಬ್ರಾಹ್ಮಣ ಪ್ರಸಾದಂ ಬಗ್ಗೆ ಡೀಟೇಲ್ಸ್ ಆಗಿ ಕಂಪ್ಲೀಟ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೇನೆ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ. ಬ್ರಾಹ್ಮಣ ಪ್ರಸಾದಂ ಬಗ್ಗೆ ಎಂಡ್ ಟು ಎಂಡ್ ಡೀಟೇಲ್ಸ್ ಅನ್ನ ನಿಮ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಹೇಗೆಲ್ಲ ಇದೆ ಅಂತ. ಬಟ್ ಭರತ್ ಹೇಳ್ಬೇಕು ಇದ್ರ ಬಗ್ಗೆ. ಆಕ್ಚುಲಿ ಬೆಳಿಗ್ಗೆ ನಮ್ಮ ಪ್ಲಾನ್ ಇತ್ತು ಹೊಸಕೋಟೆ ಹೋಗೋಣ ಅಂತ ಬಿರಿಯಾನಿ ತಿನ್ನಕ್ಕೆ. ಆದ್ರೆ ಪ್ಲಾನ್ ಚೇಂಜ್ ಆಗಿ ಈ ಕಡೆ ಬನಶಂಕರಿ ಕಡೆಗೆ ಬಂದಿದ್ವಿ. ಇಲ್ಲಿ ಹೊಸದೊಂದು ಬ್ರಾಹ್ಮಣ ಪ್ರಸಾದಂ ಅಂತ ಒಂದು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅನೀಶ್ ಕರ್ಕೊ ಬಂದ. ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ಮನೆ ಪೂಜೆಯಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡ್ತಾರೆ, ರಾಸಾಯನ ಇರ್ಬೋದು ಅಲ್ಲ ಪಲಾವ್ ಇರ್ಬೋದು ಆ ತರ. ಸೊ ಇಲ್ಲಿ ನಾವು ಕಾಸು ಕೊಟ್ಬಿಟ್ಟು ಎಷ್ಟು ಬೇಕಾದ್ರೆ ತಿನ್ಬೋದು. ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ರಸಾಯನ ಚೆನ್ನಾಗಿತ್ತು, ಆಮೇಲೆ ಪುಲಾವ್ ಚೆನ್ನಾಗಿತ್ತು, ಆಮೇಲೆ ಬಿಸಿಬೇಳೆಬಾತು ಚೆನ್ನಾಗಿತ್ತು. ನಾವು ಸ್ವಲ್ಪ ಪಾರ್ಸಲ್ ತಗೊಂಡೋಗಿ ಕೊಟ್ಟಿದೀವಿ ಮನೆಗೆ. ಈಗ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಬೇರೆಯವ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.